ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಿಮಗೆ ಭೂತಾನ್ ದೇಶದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡುತ್ತೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ. ಈ ಭೂತಾನ್ ದೇಶಕ್ಕೆ ಹೋಗಲು ಯಾವುದೇ ರೀತಿ ಪಾಸ್ಪೋರ್ಟ್ ಬೇಕಾಗಿಲ್ಲ. ಆಧಾರ್ ಕಾರ್ಡ್, ID ಕಾರ್ಡ್ ಒಂದಿದ್ರೆ ಸಾಕು, ನಾವು ಭೂತಾನ್ ದೇಶಕ್ಕೆ ಹೋಗ್ಬೋದು. ಈ ದೇಶದ ಚಿಹ್ನೆ ಡ್ರ್ಯಾಗನ್, ಇದನ್ನು ಡ್ರ್ಯಾಗನ್ ಕಂಟ್ರಿ ಅಂತಲೂ ಕರೀತಾರೆ. ಭೂತಾನ್ ಪ್ರವಾಸವು ಬೌದ್ಧ ಸಂಸ್ಕೃತಿಯ ಕನ್ನಡಿಯಾಗಿದ್ದು, ಇಲ್ಲಿ ಸಾಕಷ್ಟು ಪ್ರವಾಸಿ ಆಕರ್ಷಣೆಗಳು ದೇಶ ವಿದೇಶ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ. ಭೂತಾನ್ ಹಿಮಾಲಯದ ಪರ್ವತ ಪ್ರದೇಶಗಳಲ್ಲಿ ನೆಲೆಸಿರುವ ಅದ್ಭುತವಾದ ದೇಶ. ದಕ್ಷಿಣ ಏಷ್ಯಾದ ಭೂಪ್ರದೇಶಗಳಲ್ಲಿ ಸ್ವಚ್ಛವಾದ ದೇಶಗಳಲ್ಲಿ ಒಂದಾಗಿದೆ. ತನ್ನ ಬೌದ್ಧ ಸಂಸ್ಕೃತಿಯನ್ನು ಪಾಲಿಸುತ್ತಿರುವ ಶ್ರೀಮಂತ ದೇಶ. ಇಲ್ಲಿ ಭೂತಾನ್ ಮಠಗಳು, ಸಾಂಪ್ರದಾಯಿಕ ವಾಸ್ತುಶಿಲ್ಪ, ಸುಂದರವಾದ ಕಣಿವೆಗಳು, ಹಿಮದಿಂದ ಆವೃತವಾದ ಪರ್ವತಗಳು, ಹಚ್ಚ ಹಸಿರಿನಿಂದ ಕೂಡಿರುವ ಪ್ರಾಕೃತಿಕ ಸೊಬಗು ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಇಲ್ಲಿ ಅಂತ್ಯವಿಲ್ಲದ ಸಾಹಸ ಚಟುವಟಿಕೆಗಳಾದ ಟ್ರೆಕ್ಕಿಂಗ್, ಹೈಕಿಂಗ್, ರಾಫ್ಟಿಂಗ್ ಮತ್ತು ಬಿಲ್ಲುಗಾರಿಕೆಗಳನ್ನು ಆನಂದಿಸಬಹುದು. ಈ ದೇಶಕ್ಕೆ 1907ರಿಂದ ರಾಜಪ್ರಭುತ್ವವಿದೆ. ಈಗಿನ ದೊರೆ ಜಿಗ್ಮೆ ಸಿಂಘೈ ವಾಂಗ್ಚುಕ್. ಈ ಭೂತಾನ್ ದೇಶದ ವಿಶೇಷತೆ ಬಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್. ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಬಂದು ಭಾರತಕ್ಕೆ ಸಹ ರಫ್ತು ಮಾಡುತ್ತದೆ. ಮತ್ತು ಈ ದೇಶದ ಆದಾಯದ ಮೂಲ ಬಂದು ಕೃಷಿ, ಮೇನ್ ಕೃಷಿ. ಇಲ್ಲಿ ಭತ್ತ ಮತ್ತು ಆ್ಯಪಲ್, ಮಿರ್ಚಿ ಇದನ್ನೆಲ್ಲ ಇವರು ಉತ್ಪಾದನೆ ಮಾಡ್ತಾರೆ. ಇಲ್ಲಿನ ಭಾಷೆ ಬಂದು ಜುಂಕಾ. ಇವರು ಜುಂಕಾ ಭಾಷೆಯಲ್ಲಿ ಮಾತನಾಡುತ್ತಾರೆ. ಭೂತಾನ್ ದೇಶದ ಜನಸಂಖ್ಯೆ ಬಂದು ಇಲ್ಲಿ ಕೇವಲ 7ರಿಂದ 8 ಲಕ್ಷ ಜನಸಂಖ್ಯೆ ಮಾತ್ರ ಇಲ್ಲಿ ವಾಸಿಸುತ್ತಿರುವುದು. ಭೂತಾನ್ಗೆ ಭೇಟಿ ನೀಡಿದಾಗ ಯಾವೆಲ್ಲ ತಾಣಗಳಿಗೆ ಭೇಟಿ ನೀಡಬಹುದು? ಅದರಲ್ಲಿ ಮೊದಲನೆಯದಾಗಿ ಪಾರೋ. ಭೂತಾನ್ ದೇಶದಲ್ಲಿನ ಪಾರೋ ಒಂದು ಸಣ್ಣ ಕಣಿವೆಯಾಗಿದೆ. ಇದು ಭೂತಾನ್ನ ಅತ್ಯಂತ ಫಲವತ್ತಾದ ಮತ್ತು ಐತಿಹಾಸಿಕ ಕಣಿವೆಗಳಲ್ಲಿ ಒಂದಾಗಿದೆ. ಇಲ್ಲಿ ಒಟ್ಟು 155 ದೇವಾಲಯಗಳು ಮತ್ತು ಮಠಗಳಿಗೆ ನೆಲೆಯಾಗಿದೆ. ಇಲ್ಲಿ ಮೋಡಿ ಮಾಡುವ ಭೂದೃಶ್ಯದೊಂದಿಗೆ ಸಾಂಪ್ರದಾಯಿಕವಾಗಿ ನಿರ್ಮಿಸಿದ ಮನೆಗಳನ್ನು ನೀವು ಇಲ್ಲಿ ಕಾಣಬಹುದು. ಎರಡನೆಯದಾಗಿ ಥಿಂಪು ನಗರವು ಈ ದೇಶದ ರಾಜಧಾನಿಯಾಗಿದೆ. ಥಿಂಪು ಮಧ್ಯ ಪಶ್ಚಿಮ ಭಾಗದಲ್ಲಿ ನೆಲೆಸಿರುವ ಭೂತಾನ್ನ ಹೃದಯ ಎಂದು ಕರೆಯಲಾಗುತ್ತದೆ. ಈ ಥಿಂಪು ಹಿಮಾಲಯ ಸಾಮ್ರಾಜ್ಯದ ರಾಜಧಾನಿಯಾಗಿದೆ. ಇದೊಂದು ಭೂತಾನ್ನ ಅದ್ಭುತವಾದ ನಗರವಾಗಿದ್ದು, ಕೆಫೆಗಳು, ರೆಸ್ಟೋರೆಂಟ್ಗಳು ಮತ್ತು ಪಬ್ಗಳನ್ನು ಹೊಂದಿರುವ ಆಧುನಿಕ ಸ್ಥಳವೆಂದು ಕರೆಯಲಾಗುತ್ತದೆ. ಇಲ್ಲಿ ಸಾಕಷ್ಟು ಬಂದು ಪುನಾಕ. ಭೂತಾನ್ನ ಪುನಾಕ ಸಮುದ್ರ ಮಟ್ಟದಿಂದ ಸುಮಾರು 1200 ಮೀಟರ್ ಎತ್ತರದಲ್ಲಿದೆ. ಹಿಮಾಲಯದ ಸಂಮೋಹನಗೊಳಿಸುವ ನೋಟವನ್ನು ನೀವು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಸಾಕಷ್ಟು ಇಳಿಜಾರುಗಳಿಗೆ ನೆಲೆಯಾಗಿರುವ ಸ್ಥಳ ಇದಾಗಿದೆ. ಮತ್ತು ಇವರ ಕರೆನ್ಸಿ ಬಂದು ಭಾರತದ ಕರೆನ್ಸಿಗೆ ಹೋಲುತ್ತದೆ. ಅವರ ಅಂಗಡಿ ಮುಂಗಟ್ಟುಗಳಲ್ಲಿ ನಮ್ಮ ಕರೆನ್ಸಿ ಕೊಟ್ಟರು ತಗೊಳ್ತಾರೆ. ಇವರ ಆಹಾರ ಪದ್ಧತಿ ಬಂದು ಹೆಚ್ಚಾಗಿ ಇವರ ಆಹಾರ ಪದ್ಧತಿಯಲ್ಲಿ ಚೀಸ್ ಮತ್ತು ಮಿರ್ಚಿಯನ್ನು ಹೆಚ್ಚು ಉಪಯೋಗಿಸುತ್ತಾರೆ. ತರಕಾರಿಗಳನ್ನು ಹೆಚ್ಚು ತಿನ್ನುತ್ತಾರೆ. ನಾಲ್ಕನೆಯದಾಗಿ ಟ್ರೋಂಗ್ಸಾ ನಗರವು ಭೂತಾನ್ನ ಮಧ್ಯಭಾಗದಲ್ಲಿರುವ ಒಂದು ಬೆಟ್ಟದ ಮೇಲಿನ ಪಟ್ಟಣವಾಗಿದೆ. ಇದನ್ನು ಹಿಮಾಲಯ ಸಾಮ್ರಾಜ್ಯದ ಹೃದಯ ಎಂದು ಕರೆಯಲಾಗುತ್ತದೆ. ಟ್ರೋಂಗ್ಸಾದಲ್ಲಿ ವಾಂಗ್ಚುಕ್ ವಂಶದ ಆಳ್ವಿಕೆಯು ಹುಟ್ಟಿಕೊಂಡಿತು. ಇದು ಭೂತಾನ್ನಲ್ಲಿ ಇತಿಹಾಸದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿ ರಮಣೀಯ ದೃಶ್ಯಗಳು ಹೊಂದಿರುವ ತಾಣಗಳು, ಅರಮನೆಗಳಿಗೆ ನೀವು ಭೇಟಿ ನೀಡಬಹುದು. ಭೂತಾನ್ನ ಅತ್ಯಂತ ಜನಪ್ರಿಯವಾದ ಸಾಹಸ ಕ್ರೀಡೆ ರಿವರ್ ರಾಫ್ಟಿಂಗ್ ಅನ್ನು ಆನಂದಿಸಬಹುದು. ಇಲ್ಲಿ ಸುಂದರವಾದ ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಇವೆ. ಭೂತಾನ್ ಪ್ರವಾಸವು ರೋಮಾಂಚಕಾರಿ ಅನುಭೂತಿಯನ್ನು ಉಂಟು ಮಾಡುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದರೆ ಹೇಗೆ ಹೋಗೋದು ಅಂದರೆ, ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ವೆಸ್ಟ್ ಬೆಂಗಾಲ್ನ ಬಾಗ್ಡೋಗ್ರಾ ಏರ್ಪೋರ್ಟ್ಗೆ ರೀಚ್ ಆದರೆ, ಅಲ್ಲಿಂದ ಭಾರತ ಮತ್ತು ಭೂತಾನ್ನ ಗಡಿ ಭಾಗದಲ್ಲಿರುವ ಪಂಚುನಿಲ್ ಎಂಬ ಸ್ಥಳಕ್ಕೆ ನೀವು ರೀಚ್ ಆಗಿ ಅಲ್ಲಿಂದ ಪಾರೋ ನಗರಕ್ಕೆ ನೀವು ಭೇಟಿ ನೀಡಬಹುದು. ಇಲ್ಲಿವರೆಗೂ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಗ್ರೀತಿಕ್ ಸುಷ್ಮಾ ವರ್ಲ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.